ಈ ವರ್ಷ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬಂದಿರುವ ಜಿಎಸ್ಟಿ ದರ ಕಡಿತಗೊಳಿಸಿದ ಹಿನ್ನೆಲೆಯಲ್ಲಿ ರಾಮದುರ್ಗ ಬಿಜೆಪಿ ಮಂಡಳದ ವತಿಯಿಂದ ನಗರದ ಹೃದಯ ಭಾಗವಾದ ಹುತಾತ್ಮ ಚೌಕ್ ನಗರದ ಉದ್ಯಮಿಗಳಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದ ರಾಮದುರ್ಗ ಬಿಜೆಪಿ ಮಂಡಳದ ಅಧ್ಯಕ್ಷ ಡಾಕ್ಟರ್ ಕೆವಿ ಪಾಟೀಲ್, ಹಲವು ವರ್ಷಗಳ ಬಳಿಕ ದೇಶದ ಬಹುನಿರೀಕ್ಷಿತ ತೆರಿಗೆ ಸುಧಾರಣೆಗಳಲ್ಲಿ ಒಂದು ಅಂದರೆ ನೆಕ್ಸ್ಟ್ ಜನರೇಷನ್ ಜಿಎಸ್ಟಿ ಇಂದು ಸೆಪ್ಟೆಂಬರ್ 22, 2025ರಿಂದ ಜಾರಿಗೆ ಬಂದಿದೆ. ಈ ಹೊಸ ಬದಲಾವಣೆಯಿಂದ ಸಾಮಾನ್ಯ ನಾಗರಿಕರು ಮತ್ತು ವ್ಯಾಪಾರ ವಲಯಕ್ಕೆ ಸಾಕಷ್ಟು ಲಾಭಗಳು ದೊರೆಯಲಿದ್ದು, ದೇಶದಲ್ಲಿ ಈಗ ಸರಕು ಮತ್ತು ಸೇವೆಗಳ ಮೇಲೆ ವಿಧಿಸಲಾಗುತ್ತಿದ್ದ 5% ನಿಂದ 12%, 18% ಮತ್ತು 28% ತೆರಿಗೆ ಸ್ಲ್ಯಾಬ್ಗಳನ್ನು ಸರಳಗೊಳಿಸಿ ಇನ್ನು ಕೇವಲ 5% ಮತ್ತು 18% ಎಂಬ ಎರಡು ಮುಖ್ಯ ಸ್ಲ್ಯಾಬ್ಗಳನ್ನು ಉಳಿಸಿಕೊಳ್ಳಲಾಗಿದೆ. ಜಿಎಸ್ಟಿ 2.0 ಎಂದು ಕರೆಯಲ್ಪಡುವ ಈ ಸುಧಾರಣೆಯು 2017 ನಂತರ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಆದ ಅತ್ಯಂತ ದೊಡ್ಡ ಬದಲಾವಣೆ ಎನಿಸಿದೆ. ಈ ಒಂದು ತೆರಿಗೆ ಕಡಿತದಿಂದ ದೈನಂದಿನ ದಿನ ಬಳಕೆ ವಸ್ತುಗಳ ಮೇಲೆ ಮತ್ತು ಆಟೋಮೊಬೈಲ್ ಕ್ಷೇತ್ರಗಳಲ್ಲಿ, ಎಲೆಕ್ಟ್ರಾನಿಕ್ ಮತ್ತು ಕ್ಷೇತ್ರಗಳಲ್ಲಿ ಮತ್ತು ದೇಶದ ಆರ್ಥಿಕತೆಯಲ್ಲಿ ಬಹುದೊಡ್ಡ ಕ್ರಾಂತಿಯಾಗಲಿದ್ದು, ಸರ್ಕಾರವು ಈ ಜಿಎಸ್ಟಿ ಕಡಿತಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳನ್ನು ನೀಡಿದೆ. ಮೊದಲನೇದಾಗಿ ಮಧ್ಯಮ ಮತ್ತು ಕೆಳವರ್ಗದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ತಗ್ಗಿಸುವುದು. ಎರಡನೇದಾಗಿ ಮುಂಬರುವ ಹಬ್ಬದ ಋತುವಿನಲ್ಲಿ ಜನರ ಖರೀದಿ ಶಕ್ತಿಯನ್ನು ಹೆಚ್ಚಿಸಿ ಮಾರುಕಟ್ಟೆಯಲ್ಲಿ ಚಲಾವಣೆಯಲ್ಲಿ ಹೆಚ್ಚು ಮಾಡಲಾಗುವುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನ ಬಜೆಟ್ ಉತ್ಸವ್ ಉಳಿತಾಯ ಹಬ್ಬ ಎಂದು ಕರೆದಿದ್ದಾರೆ. ಇದರ ಮೂಲಕ 2.5 ಲಕ್ಷ ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಂಡಳ ಅಧ್ಯಕ್ಷ ಡಾಕ್ಟರ್ ಕೆವಿ ಪಾಟೀಲ್, ಮಾಧ್ಯಮ ಪ್ರಮುಖರಾದ ಮಲ್ಲಿಕಾರ್ಜುನ್ ಭಾವಿಕಟ್ಟಿ, ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ಸಿಎಸ್ ಹಿರೇಮಠ್, ಜಹೀರ್ ಹಾಜಿ, ಕೃಷ್ಣಪ್ಪ ಡಿ ರಾಠೋಡ್, ಬಾಬು ರೆಡ್ಡಿ ಹೆಬ್ಬಳ್ಳಿ, ನಿಂಗಪ್ಪ ಪೂಜಾರ್, ಮೊಹಮ್ಮದ್ ಬೇಗ್, ಕಾರ್ಯಕರ್ತರು ಹಾಗೂ ಇತರರು ಉಪಸ್ಥಿತರಿದ್ದರು. ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಡೀ ದೇಶದಲ್ಲಿ ಜಿಎಸ್ಟಿ ಇವತ್ತಿನಿಂದ ಲಾಗು ಆಗಿದ್ದರ ಬಗ್ಗೆ ಒಂದು ಸಂತೋಷದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ನಮ್ಮ ರಾಮದುರ್ಗ ಮಂಡಲದಲ್ಲೂ ಕೂಡ ಇಡೀ ದೇಶಕ್ಕೆ ಜಿಎಸ್ಟಿ ಸ್ಲ್ಯಾಬ್ ಕಡಿಮೆ ಮಾಡಿ ಜನರಿಗೆ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಸಿಗಬೇಕು, ಉತ್ಪಾದಕರಿಗೆ ಕಡಿಮೆ ಬೆಲೆಯಲ್ಲಿ ಅವರಿಗೆ ಕಚ್ಚಾ ಸಾಮಗ್ರಿಗಳು ಸಿಗಬೇಕು, ಅದರಿಂದ ದೇಶದ ಉತ್ಪಾದನೆ ಹೆಚ್ಚಾಗಬೇಕು, ದೇಶ ಆರ್ಥಿಕವಾಗಿ ಮೇಲ್ ಬರಬೇಕು ಅನ್ನುವಂತ ವಿಚಾರದಿಂದ ಮೋದಿಜಿಯವರು ಈ ಜಿಎಸ್ಟಿ ಸ್ಲ್ಯಾಬ್ ಅನ್ನ ಕಡಿಮೆ ಮಾಡಿ ಇವತ್ತಿನಿಂದ ಲಾಗು ಮಾಡಿದ್ದಾರೆ. ಹಾಗಾಗಿ ಇವತ್ತಿನಿಂದ ಈ ದೇಶದಲ್ಲಿ ಎಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗ್ತಾ ಇದೆ. ಚಿನ್ನದ ಬೆಲೆ ಇರಬಹುದು, ಎಲೆಕ್ಟ್ರಾನಿಕ್ಸ್ ಬೆಲೆ ಇರಬಹುದು, ಅಥವಾ ಬೇರೆ ಇನ್ಯಾವುದೋ ಒಂದು ನಮ್ಮ FMCG ಅಂತೇಳಿ ಕಿರಾಣಿ ಅಂಗಡಿಯಲ್ಲಿ ಸಿಗುವಂತಹ ಸಾಮಾನುಗಳಿರಬಹುದು, ತರಕಾರಿ ಇರಬಹುದು, ಎಲ್ಲದಕ್ಕೂ ಟ್ಯಾಕ್ಸ್ ಕಡಿಮೆ ಆಗ್ತಾ ಇದೆ. ಟ್ಯಾಕ್ಸ್ ಕಡಿಮೆ ಆಗೋದ್ರಿಂದ ರೇಟ್ ಕಡಿಮೆ ಆಗ್ತಾ ಇದೆ. ಇಡೀ ದೇಶದ ಜನರಿಗೆ ಅದು ಉಪಯೋಗ ಆಗ್ತಾ ಇದೆ. ಹಾಗಾಗಿ ಅಂತ ಒಂದು ಒಳ್ಳೆಯ ಅವಕಾಶವನ್ನ ಮೋದಿಜಿಯವರು ನಮ್ಮ ದೇಶದ ಜನತೆಗೆ ಒದಗಿಸಿಕೊಟ್ಟಿದ್ದಾರೆ. ಆ ಕಾರಣದಿಂದ ನಾವು ಈ ಜಿಎಸ್ಟಿಯ ವಿಜಯೋತ್ಸವವನ್ನ ಇಡೀ ದೇಶದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಅಂತ ವಿಜಯೋತ್ಸವಕ್ಕೆ ನಮ್ಮ ಜೊತೆ ಸಹಕರಿಸಿದಂತ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹೆಚ್ಚು ಜನ ಈ ಜಿಎಸ್ಟಿಯ ಲಾಭವನ್ನ ಪಡ್ಕೋಬೇಕು. ಎಲ್ಲಾ ವ್ಯಾಪಾರಸ್ಥರು ಕೂಡ ಆ ಜಿಎಸ್ಟಿ ಲಾಭ ನಮ್ಮ ಜನಸಾಮಾನ್ಯರಿಗೆ ಸಿಗುವಂಗ್ ಮಾಡಬೇಕು ಅನ್ನುವಂತ ಮಾತನ್ನ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ದಿನಗಳ ಹಿಂದೆ ನಮ್ಮ ಕೇಂದ್ರ ಸರ್ಕಾರ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಜಿಎಸ್ಟಿ ಬಗ್ಗೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆರ್ಥಿಕ ಮಂತ್ರಿಯಾದಂತ ನಿರ್ಮಲಾ ಸೀತಾರಾಮನ್ ಅವರು ಈ ವಿಷಯವನ್ನ ಕುರಿತು ಕೆಲವು ದಿನಗಳ ಹಿಂದೆ ಪ್ರಸ್ತಾಪ ಮಾಡಿದರು. ಜಿಎಸ್ಟಿಯನ್ನ ಕಡಿಮೆ ಮಾಡುದು ದೇಶದಲ್ಲಿ ಬರುವಂತಹ ಎಲ್ಲ ಸಮಾಜದವರಿಗೆ, ಎಲ್ಲ ವರ್ಗದವರಿಗೆ, ಅದರಲ್ಲಿ ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ ಹೆಚ್ಚು ಅನುಕೂಲವಾಗುವಂತ ಏನು ಜಿಎಸ್ಟಿ ಇತ್ತು, ಈ ಜಿಎಸ್ಟಿಯನ್ನು ಕಡಿಮೆ ಮಾಡಿದ್ದಾರೆ. ಇವತ್ತಿನಿಂದ ಇಡೀ ದೇಶದಲ್ಲಿ ಇವತ್ತು ಈ ಜಿಎಸ್ಟಿ ಏನಿದೆ ಸ್ಲ್ಯಾಬ್ ಇವತ್ತು ಕಡಿಮೆ ಮಾಡಿ ಎಲ್ಲ ಜನರಿಗೆ ಅನುಕೂಲ ಆಗುವಂತ ಒಂದು ಗುರಿಯನ್ನು ಇಟ್ಕೊಂಡು ಅವರು ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ. ಆ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ರಾಮದುರ್ಗ ಮಂಡಳ ವತಿಯಿಂದ ಈ ಒಂದು ವಿಜಯೋತ್ಸವನ್ನ ನಮ್ಮ ಮುಂದೆ ಇವತ್ತು ನಮ್ಮ ರಾಮದುರ್ಗ ಮಂಡಳದಲ್ಲಿ ಇವತ್ತು ರಾಮದುರ್ಗ ಸಿಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಕಾರ್ಯಕರ್ತರು, ಯುವಕ ಮಿತ್ರರು ಎಲ್ಲರೂ ಸೇರಿಕೊಂಡು ನಾವು ವಿಜಯೋತ್ಸವ ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಎಲ್ಲ ವರ್ತಕರನ್ನು ಕೂಡ ಸೇರಿಕೊಂಡು ಅವರಿಗೂ ಕೂಡ ಸಿಹಿಯನ್ನು ಹಚ್ಚೋದ್ರ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರಕ್ಕೆ
ಮತ್ತು ಈ ಒಂದು ನೇತೃತ್ವ ವಹಿಸಿಕೊಂಡಂತ ಮೋದಿ ಅವರಿಗೆ ನಾವು ಧನ್ಯವಾದಗಳನ್ನ ಹೇಳುತ್ತಾ, ಏಕೆ ಪ್ರತಿಯೊಬ್ಬ ಮನುಷ್ಯ ಇವತ್ತ ಸ್ವಾವಲಂಬಿ ಆಗ್ಬೇಕು, ಆತ್ಮನಿರ್ಭರತ ಏನು ಕನಸನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ಈ GST ಬಹಳ ಅನುಕೂಲ ಆಗ್ತದೆ. ಪ್ರತಿಯೊಬ್ಬ ಮನುಷ್ಯ ಸ್ವಾವಲಂಬಿ ಬದುಕಬೇಕು, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂತ ಏನ್ ಮಂತ್ರವನ್ನ ಹೇಳಿದ್ದಾರೆ. ಇವತ್ತೆಲ್ಲರೂ ನಾವು ದುಡಿಮೆ ಆಗ್ಬೇಕು, ದುಡಿಮೆಯಿಂದ ಮಾತ್ರ ನಾವು ಶ್ರಮ ವಹಿಸಿ ದುಡಿದಾಗ ಮಾತ್ರ ನಾವು ಸ್ವಾವಲಂಬಿ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ದೃಷ್ಟಿಯಿಂದ ಇಟ್ಟುಕೊಂಡ ಇಡೀ ಸಮಾಜವನ್ನ, ಅದರ ಜೊತೆಗೆ ಇವತ್ತು ನಮ್ಮ ದೇಶವನ್ನ ಅಭಿವೃದ್ಧಿ ಪಥದಲ್ಲಿ ಒಯ್ಯುವಂತ ಕೆಲಸ ನಿಮ್ಮೆಲ್ಲರಿಂದ ಆಗಬೇಕು. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತೇನು GST ಕಡಿಮೆ ಮಾಡಿದ್ದಾರೆ, ನಿಜವಾಗ್ಲೂ ಇದು ಬಹಳಂತ ಅತ್ಯಂತ ಪ್ರಶಂಸನೀಯ ಒಂದು ವಿಷಯ ಅಂತ ಹೇಳುತ್ತಾ, ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ರಾಮನಗರ ಮಂಡಳಿಂದ ವಿಶೇಷವಾಗಿ ಇವತ್ತು ನಾವು ಸಿಹಿಯನ್ನು ಹಚ್ಚೋದರ ಮುಖಾಂತರ, ಪಟಾಕಿಯನ್ನು ಸಿಡಿಸೋದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ತಮ್ಮೆಲ್ಲರ ಸಮ್ಮುಖದಲ್ಲಿ ಆಚರಿಸ್ತಾ ಇದ್ದಾವೆ. ಎಲ್ರಿಗೂ ನಮಸ್ಕಾರ.